ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಕೊನೆ ವಿಡಿಯೋದಲ್ಲಿ ಸ್ಕ್ರೀನ್ ಪ್ಲೇನ ಒಂದು ಸ್ಟ್ರಕ್ಚರ್ ಅಂದರೆ ಕಾಂಪೊನೆಂಟ್ಸ್, ಸೆಟಪ್, ಕನ್ಫ್ರಂಟೇಷನ್, ರೆಸೊಲ್ಯೂಷನ್ ಈ ಪಾರ್ಟ್ಸ್ ಬಗ್ಗೆ ಮಾತಾಡಿದೆ. ಈ ವಿಡಿಯೋದಲ್ಲಿ ನಾನು ಸ್ಕ್ರೀನ್ ಪ್ಲೇನ ಒಂದು ಸ್ಟ್ರಕ್ಚರ್ನ ಒಂದು ಪಾರ್ಟ್ ಆಗಿರುವಂಥ ಸೆಟಪ್ ಅಂದರೆ ಆ್ಯಕ್ಟ್ 1 ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಸೊ ನಾನು ಹೇಳ್ದಂಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಒಂದು ಪ್ಯಾರಾಮೀಟರ್ಗಳ ಬಗ್ಗೆ ನಾನು ಕೊನೆ ವಿಡಿಯೋದಲ್ಲಿ ಮಾತಾಡಿದ್ದೆ. ಬಿಗಿನಿಂಗು, ಮಿಡ್ಲು, ಎಂಡು ಅಂದರೆ ಸ್ಕ್ರೀನ್ ಪ್ಲೇನ ಒಂದು ಬೇಸಿಕ್ ಸ್ಟ್ರಕ್ಚರ್ ಇದು. ಇದರಲ್ಲಿ ಆ್ಯಕ್ಟ್ 1, ಆ್ಯಕ್ಟ್ 2, ಆ್ಯಕ್ಟ್ 3 ಆ್ಯಂಡ್ ಆ್ಯಕ್ಟ್ 1ನ ಸೆಟಪ್ ಅಂತ ಕರಿತೀವಿ, ಆ್ಯಕ್ಟ್ 2ನ ಕನ್ಫ್ರಂಟೇಷನ್ ಅಂತ ಕರಿತೀವಿ, ಆ್ಯಕ್ಟ್ 3ನ ರೆಸೊಲ್ಯೂಷನ್ ಅಂತ ಕರಿತೀವಿ. ಆ್ಯಂಡ್ ಒನ್ಸ್ ಅಗೇನ್ ಕೆಳಗಡೆ ನಿಮಗೆ ಸೆಟಪ್ ಪಾರ್ಟಲ್ಲಿ ಪ್ಲಾಟ್ ಪಾಯಿಂಟ್ 1 ಇದೆ, ಆ್ಯಂಡ್ ಸೆಟಪ್ 2 ಅಂದರೆ ಮಿಡ್ಲ್ ಪಾರ್ಟಲ್ಲಿ ಕೆಳಗಡೆ ಪ್ಲಾಟ್ ಪಾಯಿಂಟ್ 2 ಅಂತಿದೆ. ಸೊ ಇದ್ರ ಸಂಬಂಧಪಟ್ಟಾಗಿ ಈ ಎಲ್ಲ ಒಂದು ಸ್ಕ್ರೀನ್ ಪ್ಲೇನ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ನಾನು ಕೊನೆಯ ವಿಡಿಯೋದಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಬಿಗಿನಿಂಗ್ ಪಾರ್ಟ್ ಅಂದರೆ ಆ್ಯಕ್ಟ್ 1 ಪಾರ್ಟ್ ಅಂತ ಏನಿದೆ, ಅಂದರೆ ಆ್ಯಕ್ಟ್ 1 ಪಾರ್ಟ್ ಅಂದರೆ ಸೆಟಪ್ ಅಂತ ಕರಿತೀವಿ, ಈ ಒಂದು ಪಾರ್ಟ್ನ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ನೀವು ಇಲ್ಲಿ ಒಂದು ಬೇಸಿಕ್ ಸ್ಟ್ರಕ್ಚರ್, ಸ್ಕ್ರೀನ್ ಪ್ಲೇನ ಬೇಸಿಕ್ ಸ್ಟ್ರಕ್ಚರಲ್ಲಿ ಪಾರ್ಟ್ 1 ಅಂದರೆ ಬಿಗಿನಿಂಗ್ ಪಾರ್ಟ್, ಸೆಟಪ್ ಅಂದರೆ ಆ್ಯಕ್ಟ್ 1 ಈ ಪಾರ್ಟಿಗೆ ಬಂದಾಗ, ಈ ಪಾರ್ಟಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆಗುತ್ತೆ. ಈ ಪಾರ್ಟಲ್ಲಿ ಒಬ್ಬ ಸ್ಕ್ರೀನ್ ರೈಟರ್ ಆಗಿ ಅಥವಾ ಒಂದು ಫಿಲ್ಮ್ ಮೇಕರ್ ಆಗಿ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಬೇಕು ಸ್ಟೋರಿಯಲ್ಲಿ. ಆ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ ಮೇಲೆ ಒಂದು ಡ್ರಾಮಾಟಿಕ್ ಪ್ರಮೈಸ್ ಅಂತ ಬರುತ್ತೆ. ಡ್ರಾಮಾಟಿಕ್ ಪ್ರಮೈಸ್ ಅಂತಂದರೆ ಸ್ಟೋರಿ ಅಬೌಟ್ ವಾಟ್, ಮೂವಿ ಯಾವುದ್ರ ಬಗ್ಗೆ ಆ್ಯಂಡ್ ಸಿಚುವೇಶನ್. ಆ ಒಂದು ಮೇನ್ ಕ್ಯಾರೆಕ್ಟರ್ ಯಾವ ಸಿಚುವೇಷನಲ್ಲಿ ಈಗಿದ್ದಾನೆ ಅಂದರೆ ಈ ಸೆಟಪ್ ಪಾರ್ಟಲ್ಲಿ, ಬಿಗಿನಿಂಗ್ ಪಾರ್ಟಲ್ಲಿ ಯಾವ ಸಿಚುವೇಷನಲ್ಲಿ ಇದ್ದಾನೆ. ಆ್ಯಂಡ್ ಆ ಮೇನ್ ಕ್ಯಾರೆಕ್ಟರ್ಗೂ ಬೇರೆ ಕ್ಯಾರೆಕ್ಟರ್ಗಳು ಬರ್ತವೆ. ಒಂದು ಮೂವಿ ಅಂದಮೇಲೆ ಬರೀ ಮೇನ್ ಕ್ಯಾರೆಕ್ಟರ್ ಮಾತ್ರ ಇರೋಲ್ಲ, ಪ್ರೊಟೋಗನಿಸ್ಟ್ ಮಾತ್ರ ಇರೋಲ್ಲ, ಆ್ಯಂಟೋಗನಿಸ್ಟು ಇರ್ತಾನೆ. ಆಮೇಲೆ ಅವನಿಗೆ ಸಂಬಂಧಪಟ್ಟಂಥ ಒಂದು ತಂದೆ ತಾಯಿನೋ, ತಂಗಿನೋ, ಫ್ರೆಂಡ್ಸು, ಕೊಲೀಗ್ಸು, ಇನ್ಯಾರು ಇರ್ತಾರೆ. ಸೊ ಇಲ್ಲಿ ಮೇನ್ ಕ್ಯಾರೆಕ್ಟರ್ಗೂ ಮತ್ತು ಬೇರೆ ಕ್ಯಾರೆಕ್ಟರ್ಗಳಿಗೂ ಇರುವಂಥ ಸಂಬಂಧ ಏನು ಈ ಪಾರ್ಟಲ್ಲಿ ಗೊತ್ತಾಗೋಗ್ಬಿಡುತ್ತೆ ನಮಗೆ. ಅಂದರೆ ಒಂದು ಆಡಿಯನ್ಸಿಗೆ ಬಂದವರಿಗೆ, ಸಿನಿಮಾ ನೋಡೋಕೆ ಬಂದವರಿಗೆ ಮೂವಿ ಯಾವುದ್ರ ಬಗ್ಗೆ ಅಂತ ಗೊತ್ತಾಗುತ್ತೆ. ಮೂವಿ ಯಾವುದ್ರ ಬಗ್ಗೆ ಅಂತಂದರೆ ಲೈಕ್ ಡ್ರಾಮಾಟಿಕ್ ಪ್ರಮೈಸ್ ಅಂತ ಹೇಳಿದೆ ನಾನು. ಡ್ರಾಮಾಟಿಕ್ ಪ್ರಮೈಸ್ ಏನಂತಂದರೆ ಸ್ಟೋರಿ ಅಬೌಟ್ ವಾಟ್, ಸ್ಟೋರಿ ಯಾವುದ್ರ ಬಗ್ಗೆ ಅಂತ ಆಡಿಯನ್ಸಿಗೆ ಗೊತ್ತಾಗೋಗ್ಬಿಡುತ್ತೆ. ಮೇನ್ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ ಸೆಟಪ್ ಪಾರ್ಟಲ್ಲಿ, ಈ ಪಾರ್ಟಲ್ಲಿ. ಆ್ಯಂಡ್ ಸಿಚುವೇಶನ್, ಯಾವ ಸಿಚುವೇಷನಲ್ಲಿ ಅವನಿದ್ದಾನೆ, ಸರ್ಕಮ್ಸ್ಟೆನ್ಸಸ್ ಸರೌಂಡಿಂಗ್ ದ ಆ್ಯಕ್ಷನ್, ಅದು ಗೊತ್ತಾಗೋಗ್ಬಿಡುತ್ತೆ ಆಡಿಯನ್ಸಿಗೆ. ಸೊ ಈ ಪಾರ್ಟಲ್ಲಿ ಆ ಒಂದು ಎಲ್ಲ ವಿಷಯಗಳನ್ನು ಈ ಪಾರ್ಟಲ್ಲಿ ಕವರ್ ಅಪ್ ಮಾಡ್ಬೋದು ನಾವು. ಸೊ ನಾನು ಹೇಳ್ದಂಗೆ ಇಲ್ಲಿ ನಾನು ನಿಮಗೆ ಬಿಗಿನಿಂಗ್ ಪಾರ್ಟ್ ಅಂದರೆ ಆ್ಯಕ್ಟ್ 1 ಸೆಟಪ್ ಪಾರ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಈ ಒಂದು ಆ್ಯಕ್ಟ್ 1 ಅಂದರೆ ಸೆಟಪ್ ಪಾರ್ಟ್ ಒಂದು ಪೇಜ್ ಕೌಂಟ್ ಬಂದು 1 to 30 ಪೇಜಸ್ವರೆಗೆ ಇರುತ್ತೆ. ಅಂದರೆ ಒಂದು 30 ಮಿನಿಟ್ಸ್ ಒಳಗಡೆ, 25 to 30 ಮಿನಿಟ್ಸ್ ಡ್ಯೂರೇಷನ್ ಪಾರ್ಟ್ ಏನು ಬರುತ್ತೆ ಅದು ಒಂದು ಆ್ಯಕ್ಟ್ 1 ಅಂದರೆ ಸೆಟಪ್ ಪಾರ್ಟಿಗೆ ಸಂಬಂಧಪಟ್ಟಿದ್ದು. ಅಷ್ಟರೊಳಗಡೆ ಸ್ಟೋರಿ ಸೆಟಪ್ ಆಗುತ್ತೆ. ಮೇನ್ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ. ಮೇನ್ ಕ್ಯಾರೆಕ್ಟ್ರು ಯಾವ ಒಂದು ಸ್ಟೇಟಲ್ಲಿದ್ದಾನೆ, ಯಾವ ಸಿಚುವೇಷನಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ ಆಡಿಯನ್ಸಿಗೆ, ಪ್ರೇಕ್ಷಕರಿಗೆ. ಆ್ಯಂಡ್ ಅವನು ಅನ್ನೋದು ಡ್ರಾಮಾಟಿಕ್ ಪ್ರಮೈಸ್. ನೆಕ್ಸ್ಟ್ ಅಂತಂದರೆ ಸ್ಟೋರಿ ಅಬೌಟ್ ವಾಟ್, ಮೂವಿ ಯಾವುದ್ರ ಬಗ್ಗೆ ಅಂತ ಗೊತ್ತಾಗುತ್ತೆ. ಸೊ ಈ 3 ಎಲಿಮೆಂಟ್ಗಳು. ಆ್ಯಂಡ್ ಫೈನಲಿ ಆ ಒಂದು ಮೇನ್ ಕ್ಯಾರೆಕ್ಟ್ರಿಗೂ ಮತ್ತು ಬೇರೆ ಕ್ಯಾರೆಕ್ಟರ್ಗಳಿಗೂ ಇರುವ ಒಂದು ಸಂಬಂಧ ಏನು, ಅವನ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, ಕೊಲೀಗ್ಸ್ ಜೊತೆಗೆ, ಅಥವಾ ಯಾರೇ ಆಗಿರಲಿ, ಸ್ಟ್ರೇಂಜರ್ಸ್ ಜೊತೆ ಆಗಿರ್ಬೋದು, ಅಂದರೆ ಇವ್ರುಗಳ ಜೊತೆ ಯಾವ ಥರ ಒಂದು ರಿಲೇಷನ್ ಇಟ್ಕೊಂಡಿದ್ದಾನೆ, ಇದೆಲ್ಲ ಒಂದು ಸೆಟಪ್ ಪಾರ್ಟ್ ಅಂದರೆ ಈ ಆ್ಯಕ್ಟ್ 1 ಪಾರ್ಟಲ್ಲಿ ಬಂದುಬಿಡುತ್ತೆ. ಸೊ ಇಲ್ಲಿ ಸಿನಿಮಾ ನೋಡೋ ಪ್ರೇಕ್ಷಕನಿಗೆ ಸೆಟಪ್ ಪಾರ್ಟ್ ಅಂತ ಬಂದಾಗ ಆ ಒಂದು ಮೇನ್ ಕ್ಯಾರೆಕ್ಟರ್ ಯಾರು, ಅವ್ನು ಯಾವ ಸ್ಟೇಟಲ್ಲಿದ್ದಾನೆ, ಆ ಮೂವಿ ಯಾವುದ್ರ ಬಗ್ಗೆ ಅನ್ನೋದು ಗೊತ್ತಾಗೋಗುತ್ತೆ. ಸೊ ಈಗ ಇದಕ್ಕೆ ಈ ಒಂದು ಸೆಟಪ್ ಪಾರ್ಟಿಗೆ ಒಂದು ಆ್ಯಕ್ಟ್ 1 ಅಂತ ಏನು ಹೇಳ್ತೀವಿ, ಇದಕ್ಕೊಂದು ಎಕ್ಸಾಂಪಲ್, ಸಿನಿಮಾಟಿಕ್ ವೇಯಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ ಅಮೇರಿಕನ್ ಬ್ಯೂಟಿ ಅಂತ ಒಂದು ಮೂವಿ ಇದೆ. ಆ ಮೂವಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಬಂದು ಲೆಸ್ಟರ್ ಬ್ರಾಮೆನ್ ಅಂತ. ಮೂವಿ ಓಪನ್ ಆಗ್ತಾ ಇದ್ದಂಗೆ ಅವನು ವಾಯ್ಸ್ ಓವರಲ್ಲಿ ಹೇಳ್ತಾನೆ, ಲೆಸ್ಟರ್ ಬ್ರಾಮೆನ್ ಏನಂತ, ನನ್ನ ಹೆಸರು ಲೆಸ್ಟರ್ ಬ್ರಾಮೆನ್, ನನಗೆ 42 ವರ್ಷ ವಯಸ್ಸಾಗಿದೆ. ಸೊ ಇನ್ನು 1 ವರ್ಷದೊಳಗಡೆ ನಾನು ಸತ್ತೋಗೋದೇನೆ, ಆಲ್ರೆಡಿ ನಾನು ಸತ್ತೋಗಿಬಿಟ್ಟಿದ್ದೀನಿ. ಸೊ ಯಾಕೆ ಅಂತಂದರೆ ನನ್ನ ಒಂದು ವೈಫ್ ಮತ್ತು ನನ್ನ ಡಾಟರ್ನ ಪ್ರಕಾರ ನಾನೊಬ್ಬ ಲೂಸರು, ನಾನೇನೋ ಲೈಫಲ್ಲಿ ಕಳ್ಕೊಂಡಿದ್ದೀನಿ, ಅದನ್ನು ನಾನು ವಾಪಸ್ ಪಡ್ಕೋಬೇಕು. ಅದಕ್ಕೆ ಇನ್ನೂ ಟೈಮ್ ಇದೆ, ಇನ್ನು ಇಟ್ಸ್ ನಾಟ್ ಟೂ ಲೇಟ್, ಐ ಕ್ಯಾನ್ ರೀಗೈನ್ ದಟ್ ಲೈಫ್ ಅಂತ ಹೇಳ್ತಾನೆ. ಆ್ಯಂಡ್ ಅವನಿಗೂ ಮತ್ತು ಹೆಂಡತಿಗೂ ಮತ್ತು ಮಗಳಿಗೂ ಇರೋ ಒಂದು ರಿಲೇಷನ್ ಇಲ್ಲಿ ಗೊತ್ತಾಗೋಯಿತು. ಅಂದರೆ ಇಲ್ಲಿ ಮೇನ್ ಕ್ಯಾರೆಕ್ಟರ್ ಲೆಸ್ಟರ್ ಬ್ರಾಹ್ಮಿನ್ ಈ ಮೂವಿಲಿ ಅಂತ ಗೊತ್ತಾಗೋಯ್ತು ಆಡಿಯನ್ಸಿಗೆ, ಬಂದು ನೋಡೋರಿಗೆ. ಆಮೇಲೆ ಇವನಿಗೂ ಬೇರೆ ಕ್ಯಾರೆಕ್ಟರ್ ಇರೋ ರಿಲೇಷನ್ ಏನು, ಬೇರೆ ಕ್ಯಾರೆಕ್ಟರ್ ಅಂತಂದರೆ ಹೆಂಡತಿ ವೈಫ್ ಬಂತು, ಅವ್ರ ಡಾಟರ್ ಬಂತು. ಅಂದರೆ ಮೇನ್ ಕ್ಯಾರೆಕ್ಟ್ರಿಗೂ ಮತ್ತು ಬೇರೆ ಕ್ಯಾರೆಕ್ಟ್ರಿಗೆ ರಿಲೇಷನ್ ಏನು ಅದು ತೋರಿಸ್ತಾಯಿತ್ತು. ಈಗ ಇದಾದಮೇಲೆ ಇಲ್ಲಿ ಅವ್ನ ಲೈಫಲ್ಲಿ ಏನೋ ಕಳ್ಕೊಂಡಿದ್ದಾನೆ, ಅದನ್ನು ರೀಗೈನ್ ಮಾಡ್ಕೋಬೇಕು. ಇನ್ನೂ ಲೇಟ್ ಆಗಿಲ್ಲ, ಇಟ್ಸ್ ನಾಟ್ ಟೂ ಲೇಟ್ ಟು ರೀಗೈನ್ ದ ಲೈಫ್
ಅಂದರೆ ಇದು ಬಂದು ಈ ಒಂದು ಪಾಯಿಂಟ್ ಬಂದು ಇದು ಡ್ರಾಮಾಟಿಕ್ ಪ್ರಮೇಸ್ ಅಂತ ಹೇಳ್ತೀವಿ. ಡ್ರಾಮಾಟಿಕ್ ಪ್ರಮೇಸ್ ಅಂತಂದರೆ ನಾನು ಹೇಳ್ದಂಗೆ ಸ್ಟೋರಿ ಅಬೌಟ್ ವಾಟ್, ಸ್ಟೋರಿ ಯಾವುದ್ರ ಬಗ್ಗೆ, ಸ್ಟೋರಿ ಅಂದರೆ ಇದ್ರ ಬಗ್ಗೆನೇ ಆಗಿರೋದು. ಅವನು ಏನೋ ಕಳ್ಕೊಂಡಿದ್ದಾನೆ ಲೈಫಲ್ಲಿ, ಅದು ಏನು ಅಂತ ಅವನಿಗೆ ಗೊತ್ತಿಲ್ಲ. ಇನ್ನು ಇನ್ನು ಇಟ್ಸ್ ನಾಟ್ ಟೂ ಲೇಟ್ ಟು ರೀಗೈನ್ ದಟ್ ಲೈಫ್ ವಾಟ್ ಹಿ ವಾಂಟೆಡ್. ಅಂದರೆ ಅವನಿಗೇನು ಬೇಕು ಅದಕ್ಕೆ ಪಡ್ಕೊಳ್ಳೋದಕ್ಕೆ ಇನ್ನೂ ಸಮಯ ಇದೆ. ಸೊ ಇದು ಸ್ಟೋರಿ, ದಿಸ್ ಇಸ್ ಕಾಲ್ಡ್ ಡ್ರಾಮಾಟಿಕ್ ಪ್ರಮೇಸ್. ಸ್ಟೋರಿ ಯಾವುದ್ರ ಬಗ್ಗೆ ಅಂತ ಗೊತ್ತಾಗಬೇಕು. ಆ್ಯಂಡ್ ನೆಕ್ಸ್ಟ್ ಬರೋದು ಸಿಚುವೇಶನ್, ಅಂದರೆ ಸರ್ಕಮ್ಸ್ಟೆನ್ಸಸ್ ಸರೌಂಡಿಂಗ್ ದ ಆ್ಯಕ್ಷನ್. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಲೆಸ್ಟರ್ ಬ್ರಾಹ್ಮಣ, ಅವನು ಇವಾಗ ಯಾವ ಸ್ಟೇಟಲ್ಲಿದ್ದಾನೆ, ಯಾವ ಸಿಚುವೇಷನಲ್ಲಿದ್ದಾನೆ, ಈ ಆ್ಯಕ್ಟ್ ಒನ್ನಲ್ಲಿ ಈ ಸೆಟಪ್ ಪಾರ್ಟಲ್ಲಿ ಯಾವ ಸಿಚುವೇಷನಲ್ಲಿದ್ದಾನೆ ಅಂದರೆ ಬಿಗಿನಿಂಗ್ ಪಾರ್ಟಲ್ಲಿ ಅವನೊಬ್ಬ ಲೂಸರ್ ಆಗಿದ್ದಾನೆ. ಈಗ ಏನೋ ಕಳ್ಕೊಂಡಿದ್ದಾನೆ. ಅವಳ ಹೆಂಡತಿ ಮತ್ತು ಮಗಳ ಪ್ರಕಾರ ಇವನೊಬ್ಬ ಲೂಸರು ಏನೋ ಕಳ್ಕೊಂಡಿದ್ದಾನೆ. ಅದು ಏನು ಅಂತ ಅವನಿಗೂ ಗೊತ್ತಿಲ್ಲ. ಅದನ್ನು ಹುಡುಕಬೇಕು, ಒಬ್ಬ ಬೆಟ್ರ್ ಪರ್ಸನ್ ಆಗಬೇಕು ಅನ್ನೋದು ಅವು ಇದು ಅನ್ನೋ ಸ್ಥಿತಿಗತಿಗಳು ಈಗಿನ ಒಂದು ಆ್ಯಕ್ಟ್ ಒನ್ನಲ್ಲಿ ಅವನ ಒಂದು ಸ್ಥಿತಿಗತಿಗಳು. ಸೊ ದಿಸ್ ಇಸ್ ಕಾಲ್ಡ್ ಸಿಚುವೇಶನ್. ಸೊ ಡ್ರಾಮಾಟಿಕ್ ಪ್ರಮೈಸ್ ಅಂತಂದರೆ ಸ್ಟೋರಿ ಯಾವುದ್ರ ಬಗ್ಗೆ ಅಂತಂದರೆ ಈ ಒಂದು ಅಮೇರಿಕನ್ ಬ್ಯೂಟಿ ಮೂವಿ ಸಂಬಂಧಪಟ್ಟಂಗೆ ಸ್ಟೋರಿ ಬಂದು ಇವನು ಲೂಸರ್ ಸ್ಟೇಟಲ್ಲಿ ಇದ್ದಾನೆ. ಈಗ ಇವನು ಈ ಲೂಸರ್ ಸ್ಟೇಟಿಂದ ಹೊರಗೆ ಬರ್ತಾನೆ, ಬೆಟ್ರ್ ಪರ್ಸನ್ ಆಗ್ತಾನೆ ಅನ್ನೋದೇನು ಈ ಪಾಯಿಂಟ್ ಏನಿದೆ. ಇದು ನೆಕ್ಸ್ಟ್ ಏನಂದರೆ ಆಡಿಯನ್ಸು ಮೇನ್ ಕ್ಯಾರೆಕ್ಟರ್ನ ಫಾಲೋ ಮಾಡೋ ಥರ ಮಾಡುತ್ತೆ. ಲೆಸ್ಟರ್ ಬ್ರಾಹ್ಮಣ್ ಕ್ಯಾರೆಕ್ಟರ್ನ ಫಾಲೋ ಮಾಡೋ ಥರ ಮಾಡುತ್ತೆ. ಓಕೆ, ಇವನೊಬ್ಬ ಲೂಸರ್ ಆಗಿದ್ದಾನೆ, ಇವನಿಗೆ ಈ ಥರ ಹೆಂಡತಿ ಮಗು ಇದೆ, ಇವನಿಗೆ ಲೂಸರ್ ಆಗಿದ್ದಾನೆ ಆ್ಯಂಡ್ ಇದರಿಂದ ಹೊರಗೆ ಬರಬೇಕು. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಬಂದು ನೋಡೋರಿಗೆ, ಸಿನಿಮಾ ನೋಡೋರಿಗೆ ಒಂದು ಮೇನ್ ಕ್ಯಾರೆಕ್ಟರ್ ಅಂತ ಗೊತ್ತಾಯಿತು. ಅವನು ಯಾವ ಸ್ಥಿತಿಗತಿಗಳಲ್ಲಿದ್ದಾನೆ, ಸಿಚುವೇಶನ್, ಸರ್ಕಮ್ಸ್ಟೆನ್ಸಸ್ ಸರೌಂಡಿಂಗ್ ದ ಆ್ಯಕ್ಷನ್. ಅವನೇನು ಯೋಚನೆ ಮಾಡ್ತಾಯಿದ್ದಾನೆ, ಅದಕ್ಕೆ ಸಂಬಂಧಪಟ್ಟಾಗೆ ಏನು ಒಂದು ಸೊಲ್ಯೂಷನ್ಸ್ ಕಂಡು ಹಿಡ್ಕೊಳ್ತಾ ಇದ್ದಾನೆ ಅದು ಗೊತ್ತಾಗೋಯಿತು. ಆಮೇಲೆ ಸ್ಟೋರಿ ಯಾವುದ್ರ ಬಗ್ಗೆ, ಡ್ರಾಮಾಟಿಕ್ ಪ್ರಮೇಸ್ ಅಂತ ಹೇಳಿದೆ ನಾನು. ಸ್ಟೋರಿ ಯಾವುದ್ರ ಬಗ್ಗೆ ಅಂತಂದರೆ ಅವನು ಇವಾಗ ಲೂಸರ್ ಆಗಿದ್ದಾನೆ, ಅವನಿಗೂ ಗೊತ್ತಿಲ್ಲ ಅದೇನು ಅಂತ, ಯಾಕಾಗಿದೆ, ನೆಕ್ಸ್ಟು ಅದರಿಂದ ಹೆಂಗೆ ಓವರ್ಕಮ್ ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಾಯಿದ್ದಾನೆ. ಅಂದರೆ ಇಲ್ಲಿ ಸ್ಟೋರಿ ಅಬೌಟ್ ವಾಟ್, ಸ್ಟೋರಿ ಅಂದರೆ ಅವನು ಈಗ ಲೂಸರ್ ಸ್ಟೇಟಲ್ಲಿದ್ದಾನೆ, ಅದರಿಂದ ಹೊರಗೆ ಬರಬೇಕು, ಅದು ಹೇಗೆ ಬರ್ತಾನೆ ಅನ್ನೋದು ಥ್ರೂ ಔಟ್ ದಟ್ ಆ ಒಂದು ಸ್ಕ್ರೀನ್ ಪ್ಲೇನ ಫುಲ್ ಆ ಒಂದು ಅಮೇರಿಕನ್ ಬ್ಯೂಟಿ ಮೂವಿ ಅನ್ನೋ ಒಂದು ಸ್ಟೋರಿನೇ ಅದು. ಅವನು ಹೊರಗೆ ಬರ್ತಾನಾ ಇಲ್ವಾ, ಅಂದರೆ ಕ್ಲೈಮ್ಯಾಕ್ಸ್ ಪಾರ್ಟಲ್ಲಿ ಅವ್ನು ನಿಜವಾಗ್ಲೂ ಹೊರಗೆ ಬರ್ತಾನೆ, ಬೆಟ್ರ್ ಪರ್ಸನ್ ಆಗ್ತಾನೆ ಅನ್ನೋದು ಡ್ರಾಮಾಟಿಕ್ ಪ್ರಮೇಸ್. ಸ್ಟೋರಿ ಯಾವುದ್ರ ಬಗ್ಗೆ ಅನ್ನೋದು ಆಡಿಯನ್ಸಿಗೆ ಗೊತ್ತಾಗೋಗ್ಬಿಡುತ್ತೆ. ಮೇನ್ ಕ್ಯಾರೆಕ್ಟರ್ ಯಾರು ಅಂತ ಗೊತ್ತಾಗುತ್ತೆ. ಮೇನ್ ಕ್ಯಾರೆಕ್ಟರು ಲೆಸ್ಟರ್ ಬ್ರಾಹ್ಮಣ್. ಆ್ಯಂಡ್ ಸಿಚುವೇಶನ್, ಅವನು ಯಾವ ಸ್ಥಿತಿಗತಿಗಳಲ್ಲಿದ್ದಾನೆ, ಲೂಸರ್ ಸ್ಟೇಟಲ್ಲಿದ್ದಾನೆ ಈಗ ಆ್ಯಕ್ಟ್ ಒನ್ನಲ್ಲಿ, ಸೆಟಪ್ ಒನ್ನಲ್ಲಿ ಅಂತ ಗೊತ್ತಾಗೋಯಿತು. ಸೊ ಇಲ್ಲಿ ಇಷ್ಟೆಲ್ಲ ವಿಷಯಗಳು ಆಡಿಯನ್ಸಿಗೆ ಬಂದು ಸಿನಿಮಾ ಬಂದು ನೋಡುವ ಒಂದು ಪ್ರೇಕ್ಷಕನಿಗೆ ಗೊತ್ತಾದಾಗ ಅವನು ಗೊತ್ತಿಲ್ಲದಂಗೆ ಏನು ಮಾಡ್ತಾನೆ, ಆ ಮೇನ್ ಕ್ಯಾರೆಕ್ಟರು ಲೆಸ್ಟರ್ ಬ್ರಾಹ್ಮಣ್ ಕ್ಯಾರೆಕ್ಟರ್ನ ಥ್ರೂ ಔಟ್ ಎಂಡ್ವರೆಗೂ, ಸಿನಿಮಾ ಎಂಡ್ವರೆಗೂ ಆ ಕ್ಯಾರೆಕ್ಟರ್ನ ಫಾಲೋ ಮಾಡ್ತಾನೆ. ಏನು ಮಾಡ್ತಾನೆ, ಹೊರಗೆ ಬರ್ತಾನೆ, ಲೂಸರ್ ಸ್ಟೇಟಿಂದ ಹೊರಗೆ ಬರ್ತಾನೆ ಅಥವಾ ಹಂಗೆ ಉಳ್ಕೊಳ್ತಾನೆ, ಬೆಟ್ರ್ ಪರ್ಸನ್ ಆಗ್ತಾನೆ ಹೆಂಡತಿ ಮಗಳ ಪ್ರಕಾರ. ಸೊ ಈ ಒಂದು ಪಾಯಿಂಟ್ ಏನಿದೆ ಆ ಥ್ರೂ ಔಟ್ ಸ್ಕ್ರೀನ್ ಪ್ಲೇ ಆಡಿಯನ್ಸ್ನ ಆ ಸೀಟ್ ಮೇಲೆ ಕೂತ್ಕೊಂಡು ನೋಡೋ ಥರ ಮಾಡುತ್ತೆ. ಸೊ ದಿಸ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಟಪ್ ಪಾರ್ಟ್. ಸೊ ನಾನೀಗ ಈ ವಿಡಿಯೋದಲ್ಲಿ ಸ್ಕ್ರೀನ್ ಪ್ಲೇನ ಬೇಸಿಕ್ ಸ್ಟ್ರಕ್ಚರ್, ಅದರಲ್ಲಿ ಒಂದು ಪಾರ್ಟ್ ಒನ್ ಅಂದರೆ ಬಿಗಿನಿಂಗ್ ಪಾರ್ಟ್, ಆ್ಯಕ್ಟ್ ಒನ್, ಸೆಟಪ್ ಪಾರ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ವಿತ್ ಎಕ್ಸಾಂಪಲ್. ಒಂದು ಮೂವಿ ಎಕ್ಸಾಂಪಲ್ ತೊಗೊಂಡು ಅದರಲ್ಲಿ ಕ್ಯಾರೆಕ್ಟರ್ ಡಿವೈಡ್ ಮಾಡಿಕೊಂಡು, ಡ್ರಾಮಾಟಿಕ್ ಪ್ರಮೇಸ್ ಡಿವೈಡ್ ಮಾಡಿಕೊಂಡು, ಸಿಚುವೇಶನ್ ಡಿವೈಡ್ ಮಾಡಿಕೊಂಡು ಆ ಒಂದು ಸಿನಿಮಾಟಿಕ್ ವೇಯಲ್ಲಿ ಎಕ್ಸ್ಪ್ಲನೇಷನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನೂ ಈ ಒಂದು ಸ್ಕ್ರೀನ್ ಪ್ಲೇನ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ನೆಕ್ಸ್ಟು ಕನ್ಫ್ರಂಟೇಷನ್ ಪಾರ್ಟ್ ಇದೆ, ಅಲ್ಲಿ ಸ್ಟ್ರಕ್ಚರ್ ತೋರಿಸ್ದಂಗೆ ಪ್ರೀವಿಯಸ್ಲಿ, ಆ್ಯಂಡ್ ರೆಸೊಲ್ಯೂಷನ್ ಪಾರ್ಟ್ ಇದೆ, ಆ್ಯಂಡ್ ಪ್ಲಾಟ್ ಪಾಯಿಂಟ್ 1 ಪ್ಲಾಟ್ ಪಾಯಿಂಟ್ 2 ಅಂತ ಇದೆ. ಅದನ್ನು ನಾನು ಬರೋ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.